ರವಿ, ಮಂಜು, ಭದ್ರಮ್ಮ, ಖುಷಿ, ರಶ್ಮಿತಾ, ಪೂರ್ಣಮ್ಮ, ಸುಮಿತ್ರಾ, ಸಂದೀಪ್ ಮಾವಿನಕಳ್ಳಿ, ಕಿಶನ್, ಚೇತನ್, ವಸಂತ್ ಕುಮಾರ್, ವಿಕ್ಕಿ, ಒಳಗೇರಳ್ಳಿ ವಿಕ್ಕಿ, ಸಂಜಯ್, ಗಿರೀಶ್, ವಿಶ್ವ, ಚೇತನ್, ರಮೇಶ್, ಶಂಕರ್, ಮಂಜು, ಮಹೇಶ್, ಹರೀಶ್, ಮಹೇಶ್, ಶಿವು, ವಸಂತ್, ಮಂಜು, ಸುರೇಶ್, ಗಂಗಾಧರ್, ಅಣ್ಣಪ್ಪ, ಸುಮನ್, ಉಮೇಶ್, ಅರುಣ್, ಚೇತನ್, ಪೂರ್ಣೇಶ್, ಸೋಮ, ಹಾಗೆ ದೇವರಾಜ್, ದಿನೇಶ್, ಮನೇಶ್, ಪ್ರವೀಣ್, ಅಜಿತ್, ನಂದೇಶ್, ಹರೀಶ್, ನವೀನ್, ಹೇಮಂತ್, ರವಿ, ದೀಕ್ಷಿತ್, ನವೀನ್, ಅಶ್ವಿನ್ ವಾಕನಹಳ್ಳಿ, ಕಿಶೋರ್, ಎಂಆರ್, ಕೆವೈ, ಉಮೇಶ್, ಚನ್ನಾಪುರ, ಮಂಜುನಾಥ್, ಕೆಎಸ್, ಶಶಿ, ಸಿಎಸ್, ಟಿಪಿ ಈಶ್ವರ್, ಎನ್ಆರ್ ಮಂಜಣ್ಣ, ನಯನ್ ಗೌಡ, ಲಕ್ಷ್ಮಣ್ ಗೌಡ, ಚೇತನ್, ಜಯದೇವ್, ವಸಂತ್ ಗೌಡ, ಧ್ರುವ ಬೈರವಳ್ಳಿ, ವಿನಯ್, ಜಿಎಸ್, ಶಿವರಾಮ್, ಎಚ್ಪಿ, ಶ್ರೀಮಾನ್ ಒಳಗೇರಹಳ್ಳಿ, ಲೋಕೇಶ್, ಅರೇನೂರು. ಇಷ್ಟು ಮುಖಂಡರುಗಳು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರುಗಳಾಗಿ ಸೇವೆ ಸಲ್ಲಿಸಿಬಿಟ್ಟು ಇವತ್ತು ನಮ್ಮ ಪಕ್ಷದ ನಮ್ಮ ನಾಯಕರಾದ ಕುಮಾರಣ್ಣ ಹಾಗೂ ನಿಖಿಲಣ್ಣ, ನಮ್ಮ ಪೂಜ್ಯರಾದ ದೇವೇಗೌಡರ ಏನು ಸಾಧನೆ ಇದೆ, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಸೇರ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಧ್ವಜವನ್ನ ವಿಜಯಕುಮಾರ್ ಅವರೆಲ್ಲ ಸಂಘಟನೆಗೆ ಕೊಡೋ ಮುಖಾಂತರ ಅವರೆಲ್ಲ ತುಂಬುವುದರಿಂದ ನಮ್ಮ ಪಕ್ಷಕ್ಕೆ ಬರಮಾಡಿಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಬರಮಾಡಿಕೊಂಡ ನಂತರ ಅಲ್ಲಿ ನಾವೆಲ್ಲರೂ ಕೂಡ ನಾವು ಎಲ್ಲೆಲ್ಲಿ ಕೂತಿದ್ರೆ ಅಲ್ಲಿ ಹೋಗಿ ಕೂತ್ಕೋಬೇಕು ಆಸೀನಲ್ಲಿ ಅಂತ ಹೇಳಿ ವಿನಂತಿ ಮಾಡ್ತೇವೆ. ಈಗ ಪಕ್ಷದ ಧ್ವಜ ಹಸ್ತಾಂತರವನ್ನು ಮಾಡ್ತಿದ್ದಾರೆ. ಮಾನ್ಯ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯಕುಮಾರ್ ಅವರಿಗೆ ಮತ್ತೆ ಎಲ್ಲ ಸೇರಿ ಎಲ್ಲರಿಗೂ ಸೇರಿ ಧ್ವಜವನ್ನು ನೀಡ್ತಾ ಇದ್ದಾರೆ. ರವಿ ಬೆಟ್ಟಲ್ ಮಾಡಿಅವರು, ಮಹೇಂದ್ರ ಬೆಟ್ಟಪಳ್ಳಿ, ಈಗ ಏನ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವ ಮುಖಂಡರುಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ವೇದಿಕೆ ಬರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಅದೇ ರೀತಿ ತುಡುಕೂರು ಮಂಜು ಅವರು ಸಹ ವೇದಿಕೆ ಬರಬೇಕು. ಅದೇ ರೀತಿ ಬೆರಳೂರು ಮಂಜು ಅವರು ಸಹ ವೇದಿಕೆ ಬರಬೇಕು. ಹಾಗೆ ರಕ್ಷಿತ್ ಅವರು ಹುಳ್ಳುಂಡೆ ಇವರು ಬರಬೇಕು. ಅದೇ ರೀತಿ ಮಧು ಹೆಗರವಳ್ಳಿ ಅವರು ಸಹ ವೇದಿಕೆ ಬರಬೇಕು. ಸತೀಶ್ ಅವರು ವೇದಿಕೆ ಬರಬೇಕು. ಶಶಿ ಅವರು ವೇದಿಕೆ ಬರಬೇಕು. ಎಲ್ಲ ತಡೆ ಆಗಿದೆ ನಿಮಗೆ. ಕಾರ್ಯಕ್ರಮ ನಿಮಗೆ ತಡ ಆಗಿದೆ. ಈಗ ತಾನೇ ನಮ್ಮ ಪಕ್ಷಕ್ಕೆ ಸೇರಿದಂತ ವಿಜಯ್ ಕುಮಾರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಸರಿ ಬನ್ನಿ, ಕಾರ್ಯಕ್ರಮ
ಮಾತಾಡಿದ್ಮೇಲೆ ಮಾತಾಡ್ತೀನಿ. ಕೂರಿ